ಓಂ ಶಂ ಶನೇಶ್ವರಾಯ ನಮಃ. ನಮ್ಮಲ್ಲಿ ಬಹುಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಹೋದಾಗ ನವಗ್ರಹಗಳಿಗೆ ಪ್ರದಕ್ಷಿಣೆ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ. ಯಾವ ರೀತಿಯ ಪ್ರದಕ್ಷಿಣೆ ಮಾಡಬೇಕು, ಆ ಪ್ರದಕ್ಷಿಣೆಯ ವಿಧಿವಿಧಾನ ಹೇಗಿರಬೇಕು? ಯಾಕೆಂತ ಹೇಳಿದ್ರೆ ಹೇಳ್ತಾ ಇರ್ತೀವಿ ನಾವು, ಜಗತ್ ಸರ್ವಂ ಗ್ರಹಾಧೀನಂ. ಈ ಜಗತ್ತೆಲ್ಲವೂ ಕೂಡ ಗ್ರಹಗಳ ಅಧೀನದಲ್ಲಿದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ವಿಧಿಯಾಟ. ಶ್ರೀಮಂತನನ್ನು ಬಡವನಾಗ್ಬಿಡ್ತಾನೆ, ಬಡವ ಶ್ರೀಮಂತ ಆಗ್ತಾನೆ, ಏನೂ ಕೆಲಸಕ್ಕೆ ಬಾರದೇ ಇರತಕ್ಕಂಥ ವ್ಯಕ್ತಿ ಏನೇನೋ ಆಗ್ಬಿಡ್ತಾನೆ. ಇದನ್ನೆಲ್ಲವನ್ನು ಕೂಡ ಅನುಭವಪೂರ್ವಕವಾಗಿ ನೋಡ್ತಾ ಇರ್ತೀವಿ. ಅಂತಹ ವಿಧಿವಿಧಾನಗಳಲ್ಲಿ ಈ ನವಗ್ರಹಗಳ ಪ್ರದಕ್ಷಿಣೆಯ ವಿಧಾನ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸುಮ್ಮನೆ ನಾವು ಏನೋ ಒಂದು ಕಡೆ ನಾಮಕಾವಸ್ಥೆಗೆ ಶಾಸ್ತ್ರಗಳು, ನಾಮಕಾವಸ್ಥೆಗೆ ಮಂತ್ರಗಳು ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಪ್ರೀತಿ ಇರಬೇಕು. ಭಗವಂತನ ಒಂದು ವಿಶೇಷ ಅನುಭವವನ್ನು ನಾವು ಪಡ್ಕೊಂಡಾಗ ಅದು ಬಹಳ ಮುಖ್ಯವಾಗಿರುತ್ತೆ. ಗ್ರಹಗತಿಗಳು ನಮಗೆ ಈಗ ಎಲ್ಲ ಗ್ರಹಗಳು ಕೂಡ ಪಾಪಗ್ರಹಗಳು, ಪುಣ್ಯಗ್ರಹಗಳು, ಇವುಗಳ ತೊಂದರೆ ಇದ್ದಾಗ ನಾವು ತಕ್ಷಣ ಏನು ಮಾಡ್ತೀವಿ? ಅದರಲ್ಲೂ ಕೂಡ ಶನಿ ಭಗವಾನರ ಅವಕೃಪೆ ಏನಾದರೂ ಇದ್ದಿದ್ದೆ ಆದರೆ ಅರ್ಧಾಷ್ಟಮ ಆಗ್ಬೋದು, ಅಷ್ಟಮ ಆಗ್ಬೋದು, 7.5 ಇದ್ದಾಗ ತಕ್ಷಣವೇ ನಾವು ನವಗ್ರಹಗಳನ್ನು ಸುತ್ತೋಕೆ ಹೋಗ್ತೀವಿ. ಆ ನವಗ್ರಹಗಳ ಸುತ್ತೋಕೆ ಹೋದಾಗ ಏನು ಮಾಡ್ತೀವಿ? ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಅದು ತಪ್ಪು. ನಾವು ಯಾವುದೇ ನವಗ್ರಹವನ್ನು ಮುಟ್ಟಬಾರ್ದು. ಪ್ರದಕ್ಷಿಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಮಧ್ಯದಲ್ಲಿರ್ತಕ್ಕಂಥ ಪೂರ್ವಾಭಿಮುಖವಾಗಿರ್ತಕ್ಕಂಥ ಸೂರ್ಯ ಭಗವಾನರಿಗೆ ಫಸ್ಟು ಪ್ರಪ್ರಥಮವಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಎಡಭಾಗದ ಕಡೆ ಪ್ರಯಾಣ ಬೆಳೆಸಬೇಕು. ಅಂದರೆ ನಾವು ಪ್ರದಕ್ಷಿಣೆಯನ್ನು ಎಡಭಾಗದ ಕಡೆ ಹೊರಡಬೇಕಾಗಿರುತ್ತೆ. ಮಧ್ಯ ಸೂರ್ಯ ಭಗವಾನರನ್ನ ನೋಡಲೇಬೇಕು. ಸೂರ್ಯ ಭಗವಾನ್, ಎಷ್ಟೋ ಜನ ನವಗ್ರಹಗಳಿಗೆ ಹೋಗ್ತಾರೆ, ಸೂರ್ಯ ಎಲ್ಲಿದ್ದಾನೆ ಅಂತ ಹುಡುಕಕ್ಕೆ ಹೋಗ್ತಾರೆ. ಸೂರ್ಯನನ್ನು ನೋಡಿ ಶುರು ಮಾಡಬೇಕು. ಬಲಭಾಗದಲ್ಲಿ ಕುಜ ಇರ್ತಾನೆ, ಅಂಗಾರಕ ಇರ್ತಾನೆ. ಹಾಗಾಗಿ ನಾವು ಪ್ರದಕ್ಷಿಣೆಯನ್ನು ಎಡಭಾಗದಿಂದ ಶುರು ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಶನಿ ಭಗವಾನರು ಕೂಡ ದಕ್ಷಿಣಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿರ್ತಾರೆ. ಆಮೇಲೆ ವಿಶೇಷವಾಗಿ ಅಂಗಾರಕ ದಕ್ಷಿಣಾಭಿಮುಖವಾಗಿರ್ತಾನೆ. ಶುಕ್ರನಿಗೆ ಬಲಭಾಗದಲ್ಲಿ, ಹಾಗೆ ಚಂದ್ರನು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು. ಈ ನವಗ್ರಹಗಳನ್ನು ಮುಟ್ಟಬಾರ್ದು. ನವಗ್ರಹಗಳನ್ನು ಸುತ್ತುವರಿಬೇಕಾಗಿರ್ತಕ್ಕಂಥದ್ದು ನಾವೇನು ಅಂತ ಹೇಳಿದ್ರೆ 9 ಸುತ್ತು ಮಾತ್ರ ಸುತ್ತಬೇಕು. ಕೆಲವರು 3 ಸುತ್ತು ಸಾಕು ಅಂತ ಹೊರಟೋಗ್ತಾರೆ, ಅದು ತಪ್ಪು. 9 ಸುತ್ತನ್ನು ಹೇಳ್ಕೋಬೇಕು. ಅಲ್ಲಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ, ಇದು ಮಾತ್ರ ಹೇಳ್ಕೋಬೇಕು. ನೀವು ನವಗ್ರಹ ಸುತ್ತ ಹೋಗ ಆ ಕಡೆ ಈ ಕಡೆ ನೋಡಬಾರ್ದು. ಅಲ್ಲಿರ್ತಕ್ಕಂಥ ಪರಿಕರಗಳು ನೋಡಬಾರ್ದು. ಯಾರೋ ಬರ್ತಾ ಇದ್ದಾರೆ ಅವ್ರು ನೋಡೋಕೆ ಹೋಗಬಾರ್ದು. ತಲೆಯನ್ನು ಬಗ್ಗಿಸ್ಕೊಂಡು ತಲೆಬಾಗಿ ನೀವು ಏನಾದರೂ ಆ ನಮಸ್ಕಾರವನ್ನು 9 ಸುತ್ತು ಸುತ್ತಿದ್ದೆ ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ದೋಷಗಳು ದೂರ ಆಗ್ತಕ್ಕಂಥದ್ದಾಗ್ಬೋದು. ಆಮೇಲೆ ಪ್ರದಕ್ಷಿಣೆ, ಕೆಲವರು ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ನವಗ್ರಹಗಳು ಬಂದಿದ್ದ ತಕ್ಷಣ ಕೈಕಾಲು ತೊಳ್ಕೊಳಕ್ಕೆ ಹೋಗ್ತಾರೆ. ಅದು ಮಹಾ ತಪ್ಪು. ದೇವಸ್ಥಾನದಲ್ಲಿ ನವಗ್ರಹಗಳನ್ನು ಸುತ್ತಿದ ಮೇಲೆ ಕೈಕಾಲು ತೊಳ್ಕೊಳ್ಳೋಕೆ ಹೋಗೋದು, ಅದು ತಪ್ಪು. ನೀವು ಮೊದಲೇ ಕೈಕಾಲು ತೊಳ್ಕೊಂಡು ಹೋಗಿ ಆ ಸುತ್ತನ್ನು ಹಾಕಿ ಬಂದು ಮನೆಗೆ ಸೇರಿಕೊಳ್ಳೋದ್ರಿಂದ ಶುಭದ ಫಲಗಳು ಕೂಡ ನಿಮಗೆ, ದೈವಶಕ್ತಿಗಳು ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನೀವು ಅದು ಹೋಗ್ಬಿಟ್ಟು ನವಗ್ರಹಗಳನ್ನು ಸುತ್ತಿ ಬಂದು ಕೈಕಾಲು ಏನಾದರೂ ತೊಳ್ಕೊಂಡ್ಬಿಟ್ರೆ ಅದು ನವಗ್ರಹಗಳಿಗೆ ಮಾಡಿದ ಅವಮಾನ ಆಗುತ್ತೆ. ಕೃಪೆಗೂ ಕೂಡ ತಾವು ಪಾತ್ರರಾಗ್ತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳು ಕೂಡ ನಿಮ್ಮಲ್ಲಿ ಬರ್ತೈತೆ. ಯಾವಾಗ ನಾವು ನವಗ್ರಹಗಳನ್ನು 9 ಸುತ್ತು ಸುತ್ತಬೇಕು, ಮುಟ್ಟಬಾರ್ದು. ದೀಪ ಹಚ್ಚಬೇಕಾದ್ರೂ ಕೂಡ, ಬೆಳಗಬೇಕಾದ್ರೂ ಕೂಡ ದೂರದಿಂದ ಬೆಳಗಬೇಕು. ದೀಪ ಹಚ್ಚಿ ಮಣ್ಣಿನ ಹಣತೆ ಕೂಡ ಅಲ್ಲಿಟ್ಟು ನೀವು ನಮಸ್ಕಾರ ಮಾಡ್ಕೊಂಡು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ಹೇಳಿಕೊಂಡು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.